ಶ್ರೇಷ್ಠ ಚಾಣಕ್ಯ ಅಪರೂಪದ ಮಾಣಿಕ್ಯ ಮುಖ್ಯ ಶಿಕ್ಷಕರು ಹಾಗೂ ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಪಾಂಡವಪುರ ಶ್ರೀ ಮರಿಸ್ವಾಮಿಗೌಡ ಎಂಡಿ ರವರಿಗೆ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಸರ್ಕಾರಿ ಪ್ರೌಢಶಾಲೆ ಮೂಡಲಕೊಪ್ಪಲು ಶಾಲೆಯ ಆವರಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಖ್ಯಾತ ವಕೀಲರು ಶ್ರೀ ಬಾಲ ಭೈರವೇಶ್ವರ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರು, ಬಿಜೆಪಿ ಮುಖಂಡರು ಎಚ್.ಎನ್. ಮಂಜುನಾಥ್, ತಾಲೂಕಿನ ಶಿಕ್ಷಕ ವೃಂದದವರು, ಮರಿಸ್ವಾಮಿಗೌಡರ ಬಂಧು ಬಳಗದವರು, ಶಾಲೆಯ ಮಕ್ಕಳು, ಗ್ರಾಮಸ್ಥರು ಶ್ರೀ ಮರಿಸ್ವಾಮಿಗೌಡರವರನ್ನು ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಿದರು. ವಿದ್ಯೆ ತದಾತಿ ವಿನಯಂ ಅಂತ ಹೇಳ್ತೀವಿ. ಅಂದ್ರೆ ವಿನಯದಿಂದ ಕೂಡಿದಂತ ವಿದ್ಯೆ ಯಾರ ಮನಸ್ಸನ್ನು ತಾನೇ ಆಕರ್ಷಿಸುವುದಿಲ್ಲ. ಹಾಗೆ ವಿನಯಕ್ಕೆ ಇನ್ನೊಂದು ಹೆಸರು ನಮ್ಮ ಎಂ.ಡಿ. ಮರಿಸ್ವಾಮಿಗೌಡರು ಸರ್ ಅವರು. ಅವರ ಈ ಸುಂದರ ಸಮಾರಂಭಕ್ಕೆ ನಾನು ಗಣ್ಯರನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಎಂ.ಡಿ.ಎಂ ಸರ್ ಮತ್ತು ಅವರ ಧರ್ಮಪತ್ನಿಗೆ ಪ್ರೀತಿಯ ಸ್ವಾಗತ. SDMC ಅಧ್ಯಕ್ಷರಾದ ಶ್ರೀಯುತ ಕೃಷ್ಣೇಗೌಡರು ಸರ್ ತಾವು ಕರ್ಕೊಂಡ್ಬರ್ಬೇಕು ನಮ್ಮ ಗುರುಗಳು. ಹಂಗೆ ರಾಜ್ಯ ಮಟ್ಟದ ಅಧಿಕಾರಿಗಳಾದಂತ ಶ್ರೀಯುತ ಗೋಪಾಲೇಗೌಡರು ಸರ್ ದಯಮಾಡಿ ಬನ್ನಿ ಸರ್ ವೇದಿಕೆಗೆ. ಸರ್ ಬಿಜೆಪಿ ತಲಬಟ್ಟದ ಮುಖ್ಯಸ್ಥರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಕೂಡ ದಯಮಾಡಿ ವೇದಿಕೆ ಬರಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘ ತಾಲೂಕು ಜಿಲ್ಲಾ ಘಟಕ ಮಂಡ್ಯದ ಉಪಾಧ್ಯಕ್ಷರಾದಂತ ಶ್ರೀಯುತ ಆರ್.ಸಿ. ನಾಗೇಶ್ ದಯಮಾಡಿ ಜಯರಾಮ್ ಸರ್ ವೇದಿಕೆಗೆ ಕಾವ್ಯ ಮತ್ತು ತಂತ್ರಜ್ಞಾನ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಾನಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋಸುಗಾಯ ಗಾನಮತ್ತಾಯ ಗಾನೋಸು ಗಮನಸೇ. ವೇದಿಕೆಯ ಮೇಲೆ ಆಸಕ್ತರಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆ 4 ಸಾಲುಗಳನ್ನ ಬರಿಬೇಕು ಅಂತ ನನಗಾದ್ರೂ ಅನ್ನಿಸ್ತು. ಯಾಕೆಂದ್ರೆ ಅವರ ಒಡನಾಟ ಆ ರೀತಿ ಅಯಸ್ಕಾಂತದ ರೀತಿ ಅವರ ಜೊತೆ ಒಮ್ಮೆ ಬಂದು ಶ್ರೇಷ್ಠ ಚಾಣಕ್ಯ ಅಪರೂಪದ ಮಾಣಿಕ್ಯ ಈ ಹಿನ್ನೆಲೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಅದನ್ನೇ ಹಾಕಿದರೆ ಬಹಳ ಖುಷಿ ಆಯ್ತು ಅದು ನೋಡಿ. ನಂಬಿದವಗೆ ದೈವವಾಗಿ ಕಾಯುತ್ತಾ ನಂಬದವರಿಗೆ ಕಲ್ಲಾಗಿ ಕಾಣುತ್ತಾ ಹೋರಾಟದ ಬದುಕಲಿ ಯಶ ಕಂಡವರು ಊರ ಉಪಕಾರಿ ಸಮಾಜ ಸೇವಕರಿವರು ಶಾಲೆಯೊಳಗಣ ಉತ್ತಮ ಗುರು ಪಾಠ ಪ್ರವಚನಗಳಂತೂ ಬಲೂ ಜೋರು ಮಕ್ಕಳ ಪ್ರೀತಿಯ ಆದರ್ಶ ಶಿಕ್ಷಕ ಬಂಧುಗಳಿಗೆ ಆಪ್ತ ರಕ್ಷಕ
ಎಲ್ಲರೊಳಗೊಂದಾಗೋ ನಿಷ್ಕಳಂಕಿತ, ಹಮ್ಮು ಬಿಮ್ಮು ಇರದ ಹೃದಯವಂತ, ಯಾರನ್ನೂ ನೋಯಿಸದ ಗುಣವಂತ, ಕಂಬನಿಗೆ ಕರಗೋ ಜೀವ, ಕಷ್ಟಕ್ಕೆ ಮಿಡಿವ ಆಪತ್ ಬಾಂಧವ, ಹಗಲಿರುಳೆನ್ನದೆ ಶಾಲೆಯ ಸೇವೆಗೈದವ, ಅಜಾತ ಶತ್ರು ಕ್ರಿಯಾಶೀಲ ಶಿಕ್ಷಕನಿವ. ಒಂದು ಶುಭ ಸಂಕೇತ ನೋಡಿ, ಕವನ ವಾಚನ ಎಲ್ರಿಗೂ ತಲುಪಲಿ ಅಂತೇಳಿ ಆ ವಿದ್ಯುತ್ ಕೂಡ ನಮ್ಗೆ ಸಹಕಾರ ನೀಡ್ತಾ ಇದೆ. ಅಪ್ರತಿಮ ಕೆಚ್ಚೆದೆಯ ದೇಶ ಪ್ರೇಮಿ, ಸದಾ ಓದಲು ಹಪಹಪಿಸೋ ಪುಸ್ತಕ ಪ್ರೇಮಿ, ಶಾಲೆಗಳ ಏಳಿಗೆಗೆ ಆತೊರೆವ ಶಿಕ್ಷಣ ಪ್ರೇಮಿ, ಅವಿಭಕ್ತ ಮನದ ಮಾತೃ ಪ್ರೇಮಿ, ಆಡು ಮುಟ್ಟದ ಸೊಪ್ಪಿಲ್ಲ, ನೀವರಿಯದ ಕ್ಷೇತ್ರವೇ ಇಲ್ಲ, ಹಿಡಿದ ಕೆಲಸ ಸಾಧಿಸದ ಇತಿಹಾಸವೇ ಇಲ್ಲ, ಕೃಷಿಗೂ ಸೈ, ಶಿಕ್ಷಕ ವೃತ್ತಿಗೂ ಸೈ, ವಾಣಿಜ್ಯ ಉದ್ಯಮಕ್ಕೂ ಜೈ, ದಾನ ಧರ್ಮಕ್ಕೆ ಎತ್ತಿದ ಕೈ, ಎಲ್ಲೆಡೆ ಹಂಚುವಿರಿ ನಿಸ್ವಾರ್ಥ ಪ್ರೀತಿ, ಬಯಸಲೇ ಇಲ್ಲ ನೀವೆಂದು ಸನ್ಮಾನ, ತಾವಾಗಿ ಹುಡುಕಿ ಬಂದವು ದೊಡ್ಡ ಸ್ಥಾನಮಾನ, ಸ್ವಚ್ಛ ಮನದ ಅಭಿವೃದ್ಧಿಯ ಹರಿಕಾರ, ಅತಿ ವಿರಳ ಅತಿ ಸರಳ ನಡೆಯ ಸರದಾರ, ಹೆಂಗಳೆಯರ ಅಚ್ಚುಮೆಚ್ಚಿನ ಸೋದರ, ಹೋದ ಕಡೆಯಲ್ಲ ಉಳಿಸಿರುವುದಿ ಹೆಜ್ಜೆ ಗುರುತ, ಕಾಯಕ ಯೋಗಿ ನಿಮ್ಮ ಕಾರ್ಯ ಸಾಧನೆ ಜೀವಂತ, ಸಂಘಟನೆಯ ಶ್ರೇಷ್ಠ ಚಾಣಕ್ಯ, ಮರೆಯಲೆಂತೂ ಅಪರೂಪದ ಮಾಣಿಕ್ಯ, ದಾರಿ ದೀಪವಾಗಿ ನಿಂತರೆ ಅಸಹಾಯಕರಿಗೆ ನಿರ್ಭೀತಿ, ನಕಲಿ ಶಾಮರಿಗೆ ನಿಮ್ಮದೇ ಭೀತಿ, ಕೆಡುಕರಿಗಂತೂ ನಿಮ್ಮ ನಡೆ ಬಲು ಫಜೀತಿ, ಹೀಗಾಗಿ ನೀವೆಂದರೆ ನಮಗೆಲ್ಲ ಪಂಚಪ್ರಾಣ, ಸುರ ಸುಂದರ ಸ್ಫುರ ರೂಪಿ ಏನಲ್ಲ ನಮ್ಮಣ್ಣ, ಗೋಧಿಯ ಮೈಬಣ್ಣ ಉತ್ಸಾಹದಲ್ಲಿ ನವ ತರುಣ, ಚಿರ ಯುವಕನಣ್ಣ, ಮಾರ್ಗದರ್ಶಕರಾಗಿ ಮುಂಚೂಣಿ ನಾಯಕರಾಗಿ ನೀವೆಮಗೆ ಬೇಕಣ್ಣ, 100 ಕಾಲ ಆಯುರಾರೋಗ್ಯವ ದೈವ ತಮಗೆ ಕರುಣಿಸಲಣ್ಣ, ನಿಮ್ಮೊಡನೆ ಸೇವೆಗೈದ ಸವಿ ನೆನಪು ಅವಿಸ್ಮರಣೀಯ, ಶಾಲಾ ಶಿಕ್ಷಣದಲ್ಲಿ ತಮ್ಮ ಸೇವೆ ಅನನ್ಯ, ಸುಳ್ಳು ನುಡಿಗಳೇನಲ್ಲ, ಹೊಗಳಿಕೆ ಒಳ್ಳು ನುಡಿಗಳಲ್ಲ, ಅಭಿಮಾನದ ನುಡಿಗಳಿಗೂ ನೇರ ದಿಟ್ಟ ನಿರಂತರ ಇಂತಿ ನಿಮ್ಮವ ಧನಂಜಯ ಪಾಂಡವಪುರ, ತಮಗಿರೋ ಅರ್ಪಣೆ ನನ್ನ ಕಾವ್ಯ ನಮನ. ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಅಂದ್ರೆ ಯಾಕಂದ್ರೆ ಇವತ್ತು ಅವ್ರಿಗೆ ಸ್ವಲ್ಪ ಸುಖನೂ ಇರುತ್ತೆ, ಸ್ವಲ್ಪ ದುಃಖನೂ ಇರುತ್ತೆ. ದುಃಖ ಏನಂದ್ರೆ ಇವತ್ತು ಮರ್ಸಮ್ಮನೊಂದು ಶಿಕ್ಷಣ ಜೀವನ ಒಫಿಷಿಯಲ್ ಆಗಿ ಅಂತಿಮಕ್ಕೆ ಬಂದಿದೆ ಅಂತ ಒಂದು ದುಃಖ ಇರ್ಬೋದು, ಒಂದು ಸುಖ ಇರ್ಬೋದು. ನಾಳೆಯಿಂದ ಮರ್ಸಮ್ಮನ ಮನೆಯಲ್ಲೇ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅದು ಅವ್ರು ಯೋಚನೆ ಮಾಡ್ತಾರೋ ದೊಡ್ಡ ತಪ್ಪು. ನನ್ಗೆ ಗೊತ್ತಿರೋ ಮರ್ಸಮ್ಮಿಗೌಡರು ಅವ್ರ ಮನೇಲಂತೂ 1 ನಿಮಿಷ ಕೂತಿರಲ್ಲ. ನೀವು ಬೇಜಾರು ಮಾಡ್ಕಿರ್ತಾರೋ ಇಲ್ವಾ ಅಂತ ವ್ಯಕ್ತಿಗಳು. ನಾವು ನಮ್ಮ ಸ್ವಭಾವನ ಹಂಗೇನೆ, ಕೆಲಸ ಮಾಡ್ತಾ ಇದ್ರೇನೆ ಚೆನ್ನಾಗಿರ್ತಾರೆ. ನೀವು ಮನೇಲಿ ಕೂರಿಸ್ಬಿಟ್ರೆ ಅವರು ಹುಚ್ಚರಾಗ್ತಾರೆ, ನಿಮ್ಮನ್ನು ಹುಚ್ಚರು ಮಾಡ್ತಾರೆ. ಸೊ ದಯವಿಟ್ಟು ಫ್ರೀಡಮ್ ಕೊಟ್ಟು ಅವ್ರಿಗೆ ಏನ್ ಮಾಡ್ಬೇಕು ಮಾಡಕ್ ಬಿಡಿ. ಯಾಕಂದ್ರೆ ಅವರು, ನಾನು ಹೇಳ್ತೀನಲ್ಲ ಇಂಗ್ಲಿಷಲ್ಲಿ, he is retiring from designation not from dedication. ಅರ್ಥ ಮಾಡ್ಕೊಳ್ಳಿ, he is retiring from designation not from dedication. ಇಂಥ ಶಿಕ್ಷಕರು ತುಂಬಾ ಜನ ನೋಡಿದ್ದೀನಿ ನಾನು ಪಾಂಡವಪುರ ತಾಲೂಕಲ್ಲಿ. ಇಂಥವರು ಸಿಕ್ಕಿದ್ದು ನನಗೆ ಒಂದು ಸ್ನೇಹಿತನಾಗಿ, ಮತ್ತೆ ಶಿಕ್ಷಕನಾಗಿ, ಈಗ ಮುಖ್ಯ ಶಿಕ್ಷಕನಾಗಿ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಪಾಪ ಯಾವಾಗ ಫೋನ್ ಮಾಡಿದ್ರು ಸಲಹೆ ಕೊಡೋದು, ಸರ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳೋದು. ಈಗ ಸೇವೆ ಮಾಡೋದು ಬಾರಿ ಎಲ್ರಿಗೂ ಈಸಿ, ಅದು ಕರೆಕ್ಟಾಗಿ ಮಾಡ್ಬೇಕಲ್ಲ, ಅದು ಕರೆಕ್ಟ್ ಜನಕ್ಕೆ ಹೋಗಿ ಸೇರೋ ತರ ಸೇವೆ ಮಾಡೋದು. ಅಂಥವ್ರ ಸಲಹೆ ತಗೊಂಡೇ ನಾವು ಮಾಡ್ಕೊಂಡು ಹೋಗಿದ್ದೀವಿ. ತುಂಬಾ ಧನ್ಯವಾದಗಳು ಅದಕ್ಕೆ ಮರ್ಸಮ್ಮಣ್ಣ. ಅಂಡ್ ಇನ್ನೊಂದು ನನ್ನ ರಿಕ್ವೆಸ್ಟು, ಈ ಶಾಲೆಗೆ ನಾನು ಸುಮಾರು 2010 ಮೊದಲನೇ ಸಲ ಬಂದಿದ್ದೆ. ರಾಜ್ ಜಾನ್ ಅಂತ ಹೆಡ್ ಮಿಸ್ಟ್ರೆಸ್ ಇದ್ರು, ಆ ಮೇಡಮ್ ಕಾಣ್ತಾ ಇಲ್ಲ ಇವತ್ತು. ರಾಜ್ ಜಾನ್ ಟೈಮಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿರುವಾಗ ಇಲ್ಲಿ ಬರುವಾಗ ಗೋಡೆನೂ ಇರಲಿಲ್ಲ, ಇಲ್ಲಿ ದೊಡ್ಡ ಗ್ರೌಂಡ್ ಇತ್ತು, ಗುಂಡಿ ಕಲ್ಲುಗಳಿತ್ತು, ಕಲ್ ಮೇಲೆ ಹಾವು ಕೂತಿತ್ತು. ನಾನು ಮೊದಲನೇ ವಿಸಿಟ್, ಇದೇನಪ್ಪ ಒಳ್ಳೆ ಶಕುನ ಏನೋ ಗೊತ್ತಾಗ್ತಾ ಇಲ್ಲ. ಮಕ್ಕಳೆಲ್ಲ ಸರ್ ಹಾವು ಅಂತ ಒಳಗಡೆ ಹೋಗಿ ಬಂದ್ರು.
ಏನ್ ಬಂದ್ರು ಒಳ್ಳೇದೇ ಬಿಡಪ್ಪ ಮಾಡೋಣ ಅಂತ ಒಂದೊಂದಾಗಿ. ಆಮೇಲೆ ವಾಟರ್ ಟ್ಯಾಂಕು ರಾಜ್ ಮೇಡಮ್ ರಿಕ್ವೆಸ್ಟ್ ಮಾಡಿದ್ರು, ನೀರು ಕೊಡ್ತಾ ಇದೆ ಮಕ್ಕಳಿಗೆ ವಾಟರ್ ಟ್ಯಾಂಕು ನಲ್ಲಿ ಕಟ್ಸ್ಕೊಡಿ ಅಂತ, ಅಷ್ಟು ಮಾಡಿಸ್ದೆ. ಅದಾದ್ಮೇಲೆ ಲಿಂಗರಾಜ ಟೈಮಲ್ಲಿ ಆಫೀಸ್ದು ಕಂಪ್ಲೀಟ್ ಫರ್ನಿಚರ್ ಆಗಲಿ, ಆಮೇಲೆ ಬೇರೆ ಏನೇನು ಸಾಮಾನು ಬೇಕೋ ಅದೆಲ್ಲ ನಮ್ಮ ಸಂಸ್ಥೆಯಿಂದ ನಾನು ದಾನ ಮಾಡಿದ್ದೆ. ಅದಾದ್ಮೇಲೆ ಮರಸ್ವಾಮಿ ಗೌಡರು ಬಂದ ತಕ್ಷಣ ಇನ್ನೂ ಹೆಚ್ಚು ಶುರು ಆಗಬೇಕು. ಟ್ರ್ಯಾಕ್ ಸೂಟ್ಸ್ ಕೇಳಿದ್ರು, ಎಲ್ಲ ಮಕ್ಕಳಿಗೂ ಟ್ರ್ಯಾಕ್ ಸೂಟ್ ಕೊಡಿಸ್ದೆ. ಅದು ಬಿಟ್ಟು ಬ್ಯಾಂಡ್ ಸೆಟ್ ಕೊಡಿಸ್ದೆ. ಈ ಶಾಲೆನ ಕಂಪ್ಲೀಟ್ ಪೇಂಟಿಂಗ್ ಮಾಡಿಸಿದ್ವಿ. ಇವತ್ತು ಅವ್ರು ಫೇರ್ವೆಲ್ ಗಿಫ್ಟ್ ಅಂತ ಹೇಳೋದಿಲ್ಲ, ಯಾಕಂದ್ರೆ ನನ್ನ ಪ್ರಕಾರ ಅವ್ರು ಈ ಶಾಲೆಯಲ್ಲೇ ಇರ್ತಾರೆ. ಇವತ್ತು ಇರ್ತಾರೆ, ನಾನೇನು ಇರ್ತಾರೆ, ಡೆಸಿಗ್ನೇಷನ್ ಚೇಂಜ್ ಆಗಿರ್ಬೋದು. ನನ್ನ ಕಡೆಯಿಂದ ಅವ್ರಿಗೆ ಏನ್ ಗಿಫ್ಟ್ ಅಂದ್ರೆ, ಲಾಸ್ಟ್ ಟೈಮು ಸ್ವಾತಂತ್ರ್ಯ ದಿನಾಚರಣೆಗೆ ಬರುವಾಗ ನಮ್ಮ ಬ್ರದರ್ ಹೇಳಿದ್ರು, ಎಲ್ಲ ಲ್ಯಾಬ್ ಚೆನ್ನಾಗಿ ಕಟ್ಟಿದ್ದಾರೆ, ಫರ್ನಿಚರ್ ಮಾಡಿಸ್ಬೇಕು ಅಂತ. ನಿನ್ನೆನೆ ನಾನು ಚಿಗುರು ಫರ್ನಿಚರ್ ಹತ್ರ ಕೊಟೇಶನ್ ತಗೊಂಡು 89,500 ರೂಪಾಯಿ, 89,500 rupees ದುಡ್ಡು ರಿಲೀಸ್ ಮಾಡಿ ನಿಮ್ಮ ಮಕ್ಕಳಿಗೆ ವಿದಿನ್ 4 days ಕಂಪ್ಲೀಟ್ ಲ್ಯಾಬ್ ಫರ್ನಿಚರ್ ಆರ್ಡರ್ ಮಾಡಿದ್ದೀನಿ, ನಿಮ್ ಬಂದು ಸೇರುತ್ತೆ. ಇದು ನಾನು ಅವ್ರಿಗೆ ಒಂದು ಗಿಫ್ಟ್ ತರ ಹೇಳ್ತಾ ಇದ್ದೀನಿ. ಇನ್ನೊಂದು ಅವ್ರ ಆಸೆ ಇತ್ತು, ಸರಸ್ವತಿ ಭವನ ಒಂದು ಮಾಡಿಕೊಡ್ಬೇಕು ಅಂತ. ಅದು ನಾನು ಸಂಸ್ಥೆಯನ್ನು ಮಾಡಲ್ಲ, ಯಾಕಂದ್ರೆ ಅದು ರಿಲಿಜಿಯಸ್ ಆಕ್ಟಿವಿಟಿ. ನಾನು ಖುದ್ದಾಗಿ ನನ್ನ ಕೈಲಿ ಆದಷ್ಟು ನಾನು ಮಾಡಿಕೊಡ್ತೀನಿ ಅಂತ ಈಗ ಆಶ್ವಾಸನೆ ಕೊಡ್ತಾ ಇದ್ದೀನಿ ಸರ್. ಅದು ಒಂದು ಕಡೆ ಇರಲಿ. ಬಟ್ ನಮ್ಮ ಸಂಸ್ಥೆಯೆಲ್ಲ ಇವತ್ತು ಕಂಪ್ಲೀಟ್ ಲ್ಯಾಬ್ದು ಕೆಲಸ ಮಾಡಿದ್ದೀನಿ. ನನ್ಗೇನು ಅಂದ್ರೆ ಇಲ್ಲಿ ಇಚ್ಛೆ ಅಂದ್ರೆ ಈ ಶಾಲೆಗೆ ಮೊನ್ನೆನೂ ಹೇಳಿದೆ, ನನಗೆ ಈ ಗ್ರೌಂಡನ್ನ ಈ ತರ ಯಾವ ಒಂದು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದು ಕೋಟ್ ಅಂತ ಹೇಳೋದು ಇಷ್ಟ ಪಡಲ್ಲ ನನಗೆ. ಸೈಂಟಿಫಿಕ್ ಆಗಿ ಇಲ್ಲೊಂದು ಟ್ರ್ಯಾಕ್ ಲೇ ಮಾಡಿ ಒಳಗಡೆ ಕ್ಲೀನ್ ಆಗಿ ವಾಲಿಬಾಲ್ ಕೋರ್ಟ್, ಬಾಸ್ಕೆಟ್ ಬಾಲ್ ಕೋರ್ಟ್, ಇಷ್ಟು ಜಾಗ ಇದೆ ಇಲ್ಲಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೋಸ್ಕರ ನಾನು ಮೊನ್ನೆ ಮಾಜಿ ಶಾಸಕರು ಪುಟ್ಟರಾಜ್ ಅವ್ರ ಮಗನಿಗೂ ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಶಾಲೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಸ್ಪೋರ್ಟ್ಸ್ ಕನ್ಸಲ್ಟೆಂಟ್ ಕಳಿಸಿ ಇಲ್ಲಿ, ಮತ್ತೆ ನಮ್ಮ ಸೊರಬ ಪಡವನಿಗೆ ಎರಡಕ್ಕೂ ಒಳ್ಳೆ ಜಾಗ ಇದೆ, ಒಂದು ಸ್ಟೇಡಿಯಂ, ಮಿನಿ ಸ್ಟೇಡಿಯಂ ತರ ಮಾಡೋಣ ಅಂತ ನನಗೆ ಒಂದು ಆಸೆ ಇದೆ. ಈ ಆಸೆ ಅದು ಅಫ್ಕೋರ್ಸ್ ದೊಡ್ಡ ಪ್ರಾಜೆಕ್ಟ್, ಅದು ಲಕ್ಷಾಂತರ ರೂಪಾಯಿ ಆಗ್ಬೋದು. ನನ್ನಲ್ಲಿಲ್ಲ, ನಾನು ಆಲ್ರೆಡಿ ವಕೀಲು. ಆದಷ್ಟು ನನಗಿರೋ ಕ್ಲೈಂಟ್ ಇಟ್ಕೊಂಡು ಏನೋ ಒಂದು ಸಾಧಿಸ್ಬೇಕು ಅಂತ ಒಂದು ಇಚ್ಛೆ ಪಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಸಹಕಾರ ನನಗೆ ಬೇಕಾಗಿರುತ್ತೆ, ಪ್ರತಿಯೊಬ್ಬರದ್ದು ನನ್ಗೆ ಬೇಕಾಗಿರುತ್ತೆ. ದಯವಿಟ್ಟು ಆಮೇಲೆ ನಾನು 15ನೇ ತಾರೀಕು ನನ್ನ ಬ್ರದರ್ ಯಾವಾಗ ಡೊನೇಷನ್ ಇನ್ನೇ ಕೊಟ್ಟರು ಫರ್ನಿಚರ್ದು, ಅವ್ರ ಮಗಳ ಅಕ್ಷತಾ ಅಂತ 25ನೇದು ಬರ್ತ್ಡೇ. ಲಾಸ್ಟ್ ಟೈಮು ನಮ್ಮ ಇನ್ನೊಬ್ಬರು ಫ್ರೆಂಡ್ಗೂ 50ನೇ ಬರ್ತ್ಡೇಗೂ ಇಲ್ಲಿ ಹೇಳಿದ್ದೆ. ಬನ್ನಿ ಸರ್, MDM ಸರ್ ಅವರು ಅಡಿ ಅವರು, MDM ಸರ್ ಅವ್ರ ಮಗಳವರು, ಅಮ್ಮ ಬೇಕಾ ವೇದಿಕೆ ಮೇಲೆ ಬರ್ಬೇಕು ಅಂತ ಕೊಡ್ತಾ ಇದ್ವಿ. ಮೊಮ್ಮಗ ಅವರು, ಇನ್ನೊಬ್ಬ ಚಿಕ್ಕ ಮೊಮ್ಮಗ ಬರಕ್ಕಾಗಿಲ್ಲ, ದೊಡ್ಡ
ಗ್ರಾಮದ ನಮ್ಮ ಮೈಸೂರು ವಿಭಾಗದ ನಿವೃತ್ತ ಜಂಟಿ ನಿರ್ದೇಶಕರ ಅವರ ಒಂದು ಆಶೀರ್ವಾದದೊಂದಿಗೆ ಅದರ ಜೊತೆಗೆ ಇತ್ತೀಚೆಗೆ ನನಗೆ ಹಿರಿಯರ ಒಂದು ಮಾರ್ಗದರ್ಶನ ಅಂದರೆ ಈಗ ತಾನೇ ಮೊನ್ನೆ ನನಗೆ ಒಂದು ಪರಿಚಯ ಆಯಿತು. ನಮ್ಮ ಹಿರಿಮಲೆ ಗ್ರಾಮದ ಯಜಮಾನರುಗಳಾದಂಥ ಮೊದಲೇ ಹಿರಿಯರು ಒಂದು ಆಶೀರ್ವಾದದೊಂದಿಗೆ ಜೊತೆಗೆ ನನಗೆ ಪಾಂಡವಪುರದಲ್ಲಿ ಇನ್ನೂ ನಮಗೆ ಸ್ವಂತ ಅಕ್ಕನ ಮಗನೇ ಆಗಬೇಕು ವೆಂಕಟೇಗೌಡರು ಹಾಗೂ ನಮ್ಮ ಆರೋಳ್ಳಿ ಗ್ರಾಮದ ಶ್ರೀನಿವಾಸೇಗೌಡರು ಹಾಗೂ ನಮ್ಮ ರುದ್ರಣ್ಣವರು ಅವರ ತಂಡದ ಒಂದು ಎಲ್ಲರ ಆಶೀರ್ವಾದದೊಂದಿಗೆ ನನ್ನ ಈ ಒಂದೆರಡು ಮಾತನ್ನ ಆಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಮೊನ್ನೆ ಈ ಶಾಲೆಗೆ ಈ ಬಂದಿಂದ ಏನೇನು ಮಾಡಿದೆ ಅನ್ನೋದು ನಾನು ಹೇಳೋದ್ಕಿಂತ ನಾನು ಮಾಡಿದಂಥ ಒಂದು ಕಾರ್ಯಗಳ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ಜೊತೆಗೆ ಮೊನ್ನೆ ಆಕಸ್ಮಿಕವಾಗಿ ನನಗೆ ಇದಕ್ಕೆಲ್ಲ ಕಾರಣ ಅಂದ್ರೆ ಶ್ರೀಯುತ ಅರವಿಂದ್ ರಾಘವನ್ ಇಡೀ ನಮ್ಮ ಪಾಂಡವಪುರ ತಾಲೂಕಿನಾದ್ಯಂತ ಒಂದು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀಯುತ ಅರವಿಂದ್ ರಾಘವನ್ ಅವ್ರನ್ನ ಪರಿಚಯಿಸಿದ ವ್ಯಕ್ತಿ ನಮ್ಮ ಪಾಂಡವಪುರ ತಾಲೂಕಿಗೆ ಶ್ರೀಯುತ ಶಂಕರ್. ಯಾಕಂದ್ರೆ ನಾವು ಬರೆಯುವಾಗಿಲ್ಲ, ಅವರು ಎಲ್ಲಾ ಕಾರ್ಯಗಳಲ್ಲೂ ಸಹ ನಾವು ನಮ್ಗೆ ಒಂದು ಹೆಸರು ಬರ್ಬೇಕಾದ್ರೆ ಶ್ರೀಯುತ ಅರವಿಂದ್ ರಾಘವನ್. ಯಾಕೆಂದ್ರೆ ಅವರ ಒಂದು ನೆರವು ಇದೆಯಲ್ಲ ನಮ್ಮ ಪಾಂಡವಪುರ ತಾಲೂಕಿನಾದ್ಯಂತ ನಾವು ನೆನ್ಕೊಳ್ಬೇಕು. ಜೊತೆಗೆ ಎಲ್ಲಿ ಅಂದ್ರೆ ನಾನು ಸಾಮಾನ್ಯಗೆ ಅವರ ಒಂದು ಮಾತಿಗೆ ಎದುಕೊಂಡು ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಸಣ್ಣ ಮಾತು ಬಂದ್ರು ಸಹ ತಕ್ಷಣ ನಾನು ನಮ್ಮ JDLR ಬಸವನಗೌಡರಿಗೆ ನಾನು ಫೋನ್ ಹಾಕ್ಬಿಡ್ತೀನಿ. ಅವರು ಏನ್ ಹೇಳ್ತಾರೆ ಆ ರೀತಿ ಒಂದು ಮುಂದುವರುವಂತ ಒಂದು ಕಾರ್ಯಕ್ರಮವನ್ನು ಈಗಲೇ ಇಟ್ಕೊಂಡಿದ್ದೀನಿ, ಮುಂದೆ ಇಟ್ಕೊಳ್ತಾ ಹೇಳ್ತಾ ನಮ್ಮ ಈ ಶಾಲೆಗೆ ಬಂದು ನಾನು 13 ವರ್ಷಗಳಾಯ್ತು. 13 ವರ್ಷಗಳಿಂದ ನಾನು ಒಂದು ಕವನವನ್ನ ಹೇಳಿದ್ರು. ನಾವು ಯಾವ ಶಾಲೆಯಲ್ಲಿದ್ದೆ ಆ ಶಾಲೆಯಲ್ಲಿ ಇದೇ ರೀತಿ ಈ ಶಾಲೆಗಳನ್ನ ನಾನು ಮೊದಲು ಮಂಡ್ಯ ತಾಲೂಕಿನ ಒಂದೇಮಡು ಗ್ರಾಮದಲ್ಲಿ ಇದೆ. ಅದು ಒಂದು 10 ಗುಂಟೆ ಶಾಲೆ ಮಾತ್ರ. ಅದು ಬಹಳ ಬರೀ ನಿಯೋಜನೆ ಮೇಲೆ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಮಾಸ್ಟರ್ಗಳು ಒಬ್ಬರೇ ಇರ್ತಿರ್ಲಿಲ್ಲ. ಅಂತ ಒಂದು ಶಾಲೆಯಲ್ಲಿ ನಾನು ಪ್ರಥಮವಾಗಿ ನೇಮಕ ಆಗಿ ಅಲ್ಲಿ 2 ಶಿಕ್ಷಕರನ್ನ ಅಪಾಯಿಂಟ್ ಆಯ್ತು. ನಂತರ 5-7 ಜನ ಶಿಕ್ಷಕರ ಒಂದು ನೇಮಕಾತಿ ಮಾಡುವ ರೀತಿಯಲ್ಲಿ ಅಲ್ಲಿಯ ಜನರ ಮನವೊಲಿಸಿ ಆ ಒಂದು ಗ್ರಾಮದ 177 ಮಕ್ಕಳುವರೆಗೂ ಸಹ ಅಲ್ಲಿ ಆದ್ರು. ಅಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಪ್ರತಿಷ್ಠಿತ ಶಾಲೆ ಅಂದ್ರೆ ನಮ್ಗೆ ಚಿಟ್ಟಳ್ಳಿ ಎಲ್ಲ ಹೇಳೋರು, ಚಿಟ್ಟಳ್ಳಿ ಶಾಲೆಗೆ ಹೋಗ್ಬಿಡಿ, ಅಲ್ಲಿ ಬಹಳ ಕಿರಿ ಕೊಡ್ತಾರೆ ಹಾಗೆ ಹೀಗೆ ಅಂತ ಕೆಲವರು ಎಲ್ಲ ಹೇಳೋರು. ಅಲ್ಲಿ ಖಾಲಿ ಇರೋದು. ಅಲ್ಲಿ ಪ್ರಾರಂಭದಲ್ಲಿ ಏನಾದ್ರು ನನಗೆ ಪಕ್ಕದ ಗ್ರಾಮ, ನಮ್ಗೆ ಗೊತ್ತಿರುವಂತವ್ರು ಎಲ್ಲ ನೆಂಟರಿರ್ತಾರೆ. ಆಮೇಲೆ ಜೊತೆಗೆ ನಮ್ಮ ಕೆಲಸವನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಯಾರೇನ್ ಮಾಡ್ತಾರೆ ಏನು ಒಂದು ಮನೋಭಾವನೆಯನ್ನ ನಾನು ಇಟ್ಕೊಂಡು ಅಂತ ಶಾಲೆನಲ್ಲಿ ನಾನು ಕೆಲಸ ಮಾಡಬೇಕು ಅಂದ್ಬಿಟ್ಟು ಚಿಟ್ಟಳ್ಳಿಯಲ್ಲೂ ಸಹ ನಾನು 4 ವರ್ಷಗಳ ಕಾಲ ಕೆಲಸ ಮಾಡಿ ಚುನಾವಣೆಯಾಗಿ ಅಲ್ಲಿ 2006ರಲ್ಲಿ ಬಂದೆ. 2006ರಲ್ಲಿ ಬಂದಾಗ ನಮಗೆ ಆಗ ಶ್ರೀಯುತ ಅರವಿಂದ್ ರಾಘವನ್ ಅವರ ಒಂದು ಸಹಕಾರ ನನಗೆ ತುಂಬಾ ಸಿಕ್ತು. ಅಲ್ಲಿ ಎಷ್ಟು ಜನ ಸ್ಟಾಫ್ಗಳಿದ್ರು ಅಂದ್ರೆ 8-9 ಮಂದಿ ಸ್ಟಾಫ್ ಇದ್ದಾಗ ಮಕ್ಳು ಇಡೀ ಬೈಲೆಲ್ಲ ತುಂಬಿಕೊಳ್ಳೋದು. 270 ಮಕ್ಕಳು 320 ಮಕ್ಕಳು ತನಕ ಅಲ್ಲಿ ಇರ್ತಿದ್ರು. ಆದ್ರೆ ಅಲ್ಲಿ ಈಗ ಅಂತ ಒಂದು ಸರ್ಕಾರಿ ಶಾಲೆ ಕೇವಲ 28ರಿಂದ 38 ಮಕ್ಕಳಿಗೆ ಕುಸಿದಿದೆ. ಯಾಕೆ ನಮ್ಗೆ ಅನ್ನಿಸ್ತಾ ಇರ್ತದೆ ಅಲ್ಲಿ ಚಿಟ್ಟಳ್ಳಿ ಆಗ್ಬೋದು, ಮಾಣಿಕಳ್ಳಿ ಆಗ್ಬೋದು, ಅಲ್ಲಿರುವ ಒಂದು ಕರೆಕ್ಟಾಗಿ ನಾವು ನೋಡ್ಕೊಂಡು ಹೋದ್ರೆ ಅಲ್ಲಿರುವಂತ ಒಬ್ರು ಲೋಕಲ್ ಅಲ್ಲಿ ನಮ್ಮ ಆ ಊರಿನ ಸುತ್ತಮುತ್ತಲಿರುವಂತ ಒಬ್ರು ಶಿಕ್ಷಕರ ಒಂದು ನೆರವು ಇದ್ರೆ ಆ ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿಪಡಿಸ್ಬೋದು ಅಂತ ನನಗಾರು ಭಾವನೆ ಇದೆ. ಯಾಕೆಂದ್ರೆ ನಮ್ಮ ಮಾಣಿಕಳ್ಳಿ ನೋಡ್ತಾ ಇರ್ತೀನಿ ಒಟ್ಟು 50 ಸೀಟ್ ಗಾಡಿ. ಮತ್ತು ವಿಶೇಷವನ್ನ ಗಮನಿಸಿರೋದು ಅವರ ಇಂಗ್ಲಿಷ್ ಕೈ ಬರಹ